ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಹತ್ತಿ ಎಳೆಗಳು, ದಾರ, ಸಂತದ ತಗಡು ಅಥವಾ ಶೈನಿಂಗ್ ಪೇಪರು ಎರಡರಲ್ಲಿ ಒಂದು 5 ಸೆಂಟಿಮೀಟರ್ ಕಾರ್ಡು, ಕತ್ತರಿ ಮತ್ತು ಸ್ಯಾಟಿನ್ ರೋಲು ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂಥ ಹತ್ತಿ ಹಾರ ಮಾಡಿ ತೋರಿಸ್ತಾ ಇದ್ದೀನಿ. 5 ಸೆಂಟಿಮೀಟರ್ ಕಾರ್ಡ್ನಲ್ಲಿ 18 ಸುತ್ತು ಅಂದರೆ 18 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಈಗ 3 ಪೆಟಲ್ಸ್ನ ತೆಗೆದುಕೊಂಡು ಒಂದೊಂದು ಗ್ರೂಪ್ ಮಾಡಿದ್ದೀನಿ. 18 ಪೆಟಲ್ಸ್ ಇರೋದ್ರಿಂದ 6 ಗ್ರೂಪ್ ಆಗ್ತಾ ಇದೆ. ಬ್ಲೂ ಕಲರ್ ಸಂತದ ತಗಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಥವಾ ಇದರ ಬದಲಿಗೆ ಶೈನಿಂಗ್ ಪೇಪರ್ ಕೂಡ ಹಾಕ್ಬೋದು. ಮೊದಲಿಗೆ 3 ಪೆಟಲ್ಸ್ ತೆಗೆದುಕೊಂಡಿದ್ದೀನಿ. ಒಂದು ಪೆಟಲ್ಗೆ ಮೇಲ್ಭಾಗದಲ್ಲಿ ಕಟ್ ಹಾಕ್ತಾ ಇದ್ದೀನಿ. ಅದೇ ಪೆಟಲ್ಗೆ ಕೆಳಭಾಗಕ್ಕೂ ಕೂಡ ಕಟ್ ಹಾಕ್ತಾ ಇದ್ದೀನಿ. ಇದರ ಬದಲಿಗೆ ಶೈನಿಂಗ್ ಪೇಪರ್ನ ಹೇಗೆ ಕಟ್ ಹಾಕೋದು ಅನ್ನೋದನ್ನು ತುಂಬ ವಿಡಿಯೋಗಳಲ್ಲಿ ನಾನು ತೋರಿಸಿಕೊಟ್ಟಿದ್ದೀನಿ. ಸಂತದ ತಗಡು ಸಿಕ್ಕಿಲ್ಲ ಅಂದರೆ ಶೈನಿಂಗ್ ಪೇಪರ್ನ ಯೂಸ್ ಮಾಡ್ಕೊಳ್ಬೋದು. ಈಗ ಮಧ್ಯದ ಪೆಟಲ್ನ ಹಾಗೆ ಬಿಟ್ಟು ಎಡಭಾಗ ಮತ್ತು ಬಲಭಾಗದಲ್ಲಿ ಇರುವ ಪೆಟಲ್ಗಳಿಗೆ ಕಟ್ ಹಾಕ್ತಾ ಇದ್ದೀನಿ, ಮೇಲೆ ಮತ್ತು ಕೆಳಗೆ. ಅದೇ ಪೆಟಲ್ನ ಕೆಳಭಾಗಕ್ಕೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಡಭಾಗ ಮತ್ತು ಬಲಭಾಗದಲ್ಲಿ ಹಾಕಿದ್ದೀನಿ. ಇವಾಗ ಒಂದು ಪೆಟಲ್ಸ್ನ ತೆಗೆದುಕೊಂಡು ಮಧ್ಯದಲ್ಲಿರುವ ಪೆಟಲ್ಸ್ನ ಕೆಳಭಾಗದಿಂದ ತೂರಿಸಿ ಮೇಲಕ್ಕೆ ತಗೊಳ್ತಾ ಇದ್ದೀನಿ. ಇನ್ನೊಂದನ್ನು ಹಾಗೆ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಕೆಳಭಾಗದಿಂದ ತೂರಿಸಿಬಿಟ್ಟು ಮೇಲಕ್ಕೆ ತಗೊಳ್ತಾ ಇದ್ದೀನಿ. ಇವಾಗ ಒಂದು ಪೆಟಲ್ ಆಯಿತು. ಅದೇ ರೀತಿ ಇವಾಗ ಇನ್ನೊಂದು ಗ್ರೂಪು 3 ಪೆಟಲ್ಸ್ದು ತಗೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಮೊದಲನೇ ಪೆಟಲ್ ಮಾಡಿರೋ ರೀತಿಯಲ್ಲೇ ಮಾಡ್ತಾ ಇದ್ದೀನಿ. ಪೆಟಲ್ನ ಮೇಲ್ಭಾಗ, ಅದೇ ರೀತಿ ಅದೇ ಪೆಟಲ್ನ ಕೆಳಭಾಗ. ಒಂದು ಸೈಡ್ ಪೆಟಲ್ ಆಯಿತು. ಇವಾಗ ಮಧ್ಯದ ಪೆಟಲನ್ನು ಹಾಗೆ ಬಿಟ್ಟು ಇನ್ನೊಂದು ಸೈಡ್ ಪೆಟಲ್ನ ಹಾಕ್ತಾ ಇದ್ದೀನಿ. ಇವಾಗ 2 ಸೈಡ್ ಪೆಟಲ್ಗಳಿಗೆ ಹಾಕಿದ್ದೀನಿ. ಇವಾಗ ಕೆಳಭಾಗದಿಂದ ಮೇಲಕ್ಕೆ ಎರಡನ್ನು ತೂರಿಸ್ತಾ ಇದ್ದೀನಿ. ಇದೇ ರೀತಿ 3 ಪೆಟಲ್ಗಳನ್ನ ತೆಗೆದುಕೊಂಡು ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಒಟ್ಟು 18 ಪೆಟಲ್ಸ್ ತೆಗೆದುಕೊಂಡಿರೋದ್ರಿಂದ 3 6 ದಳಗಳು ಬಂದಿದೆ. ಈ ರೀತಿಯಾಗಿದೆ.
ಇವಾಗ ಪೆಟಲ್ಸ್ಗಳನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಬೇಕಾಗತ್ತೆ. ಫೆವಿಕಾಲ್ ತೆಗೆದುಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಕಡ್ಡಿಯನ್ನು ತೆಗೆದುಕೊಂಡು ಕೆಳಭಾಗದಲ್ಲಿ, ಸಂತದ ತಗಡನ್ನು ಹಾಕಿರುವ ಕೆಳಭಾಗದಲ್ಲಿ ಮೇಲ್ಗಡೆ ಇರುವ ಪೆಟಲ್ಸ್ನ ಅಂಟಿಸ್ತಾ ಇದ್ದೀನಿ. ಸಂತದ ತಗಡು ಕಾಣಿಸ್ಬೇಕು, ಪೂರ್ತಿ ಪೆಟಲ್ಸ್ ಕಾಣಿಸ್ಬೇಕು, ಆ ರೀತಿ ಎರಡೂ ಸೈಡು ಹಾಕಿದ್ದೀನಿ. ಇಷ್ಟಕ್ಕೆ ಬಿಡ್ಬೋದು, ಅಥವಾ ಇನ್ನೂ ಬೇಕು ಅಂತ ಅನಿಸಿದರೆ 2 ಪೆಟಲ್ನ ಮಧ್ಯಭಾಗದಲ್ಲಿ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಹೀಗೆ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಪೆಟಲ್ ಕೆಳಭಾಗಕ್ಕೆ ಹಾಗೂ ಪೆಟಲ್ನ 2 ಪೆಟಲ್ನ ಮಧ್ಯಭಾಗಕ್ಕೆ. ಸ್ವಲ್ಪ ಇದೇ ರೀತಿ ಕಾಣಿಸುವಂಥ ಡಿಸೈನ್ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೆ. ಅದರಲ್ಲಿ ಸ್ವಲ್ಪ 2 ಹೂವನ್ನು ಮಾಡಿ ಜಾಯಿನ್ ಮಾಡಿದ್ದೆ. ಇದು 2 ಹೂವನ್ನು ಮಾಡ್ತಾ ಇಲ್ಲ, ಒಂದೇ ಹೂನಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಇದು ಸ್ವಲ್ಪ ಡಿಸೈನ್ ಮಾಡೋದಕ್ಕೆ ಬೇಗ ಆಗುತ್ತೆ ಮತ್ತು ಸುಲಭ ಕೂಡ, ಏನೂ ಕಷ್ಟ ಇಲ್ಲ. ಇದೇ ರೀತಿ ಎಲ್ಲ ಪೆಟಲ್ಗಳನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಮಾಡಿದ್ದೀನಿ, ಇವಾಗ ಪೂರ್ತಿಯಾಗಿದೆ ಒಂದು ಹೂವು. ಈಗ ಇದೇ ರೀತಿ ಎಷ್ಟು ಹೂಗಳನ್ನು ಬೇಕೋ ಅಷ್ಟು ಹೂ ಮಾಡ್ಕೊಳ್ಬೇಕು. ಇವಾಗ ತಿರುಗಿಸಿದ್ರೆ ಇನ್ನೊಂದು ಡಿಸೈನ್ ಕಾಣಿಸುತ್ತೆ, ಹೇಗೆ ಬೇಕಿದ್ರೂ ಮಾಡ್ಕೊಳ್ಬೋದು. ಅದನ್ನು ಇಟ್ಟು ತೋರಿಸ್ತೀನಿ ಇವಾಗ ಹಾರದಲ್ಲಿ, ಹೇಗೆ ಬೇಕಿದ್ರೂ ಹಾಗೆ ಮಾಡ್ಕೊಳ್ಬೋದು. ವಿ ಶೇಪ್ನಲ್ಲಿ ಸ್ಯಾಟಿನ್ ರೋಲ್ ಕಟ್ ಮಾಡ್ಕೊಂಡಿದ್ದೀನಿ. ಲೇಸು ಅಥವಾ ಸ್ಯಾಟಿನ್ ರೋಲು ಯಾವುದಾದ್ರೂ ಮಾಡ್ಕೊಳ್ಬೋದು. ಇವಾಗ ಒಂದು ಸೈಡ್ ಹೂವನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ಇದೇ ಡಿಸೈನನ್ನೇ ತಿರುಗಿಸಿದ್ರೆ ಇನ್ನೊಂದು ಡಿಸೈನ್ ಕಾಣಿಸುತ್ತೆ, ಸ್ವಲ್ಪ ಡಿಫರೆಂಟಾಗಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಹೇಗೆ ಬೇಕಿದ್ರೂ ಹಾಗೆ ಮಾಡ್ಕೊಳ್ಬೋದು. ಇವಾಗ ಮಧ್ಯದಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹಾರ ಮುಗಿದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.